ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಷ್ಟೇ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ. ಹೀಗಾಗಿ ಹೊರಗಡೆ ತುಂಬ ಚಳಿ ಇದೆ. ನಾವೇನಾದರೂ ಹೊರಗಡೆ ಹೋಗಬೇಕಂದ್ರೆ ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ಸಮ್ಮರಲ್ಲಿ ತೆಗೆದಿಟ್ಟಿರುವಂಥ ಜಾಕೆಟ್, ಕ್ಯಾಪ್, ಒಟ್ಟಾರೆ ಎಲ್ಲ ವಿಂಟರ್ ಗೇರ್ ಐಟಮ್ಸ್ ಏನಿದ್ವಲ್ಲ ಒನ್ ಬೈ ಒನ್ ಹೊರಗಡೆ ತೆಗೆದು ಹಾಕೊತಾ ಇದ್ದೀವಿ. ಸ್ನೋಫಾಲ್ ರಿಲೇಟೆಡ್ ತುಂಬ ವಿಡಿಯೋಗಳನ್ನ ಹಾಕಿದ್ದೀನಿ ಈ ಮೊದಲು. ನೀವು ಇನ್ನೂ ನೋಡಿಲ್ಲ ಅಂದರೆ ನೀವು ಹೋಗಿ ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ಬೋದಪ್ಪ ಅಂತಂದರೆ ಡೇಟನ್ನಲ್ಲಿ ನಡೆದಿರುವಂತಹ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವದ ಸೆಲೆಬ್ರೇಷನ್ ಬಗ್ಗೆ. ಈ ಡೇಟನ್ ಕೂಡ ಒಹಾಯೋ ಸ್ಟೇಟಲ್ಲಿ ಬರುವಂತಹ ಇನ್ನೊಂದು ಸಿಟಿ. ಡೇಟನ್ನಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಸೊ ಅವರು ಇನ್ವೈಟ್ ಮಾಡಿದರು. ಹೀಗಾಗಿ ನಾವು ಆ ಈವೆಂಟ್ನ ಅಟೆಂಡ್ ಮಾಡ್ಲಿಕ್ಕಂತ ಹೋಗಿದ್ವಿ. ಇದೇ ಇವೆಂಟ್ ನಡೀತಿರುವಂತಹ ಸ್ಥಳ. ಇಲ್ಲಿ ನೋಡ್ಬೋದು ವೆಲ್ಕಮ್ ಬೋರ್ಡ್ ಅದೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ ಅಂಥೇಳಿ. ತುಂಬ ಜನ ಬಂದಿದ್ದರು ಇಲ್ಲಿ ಕೂಡ. ಬಂದಿರುವಂಥ ಗೆಸ್ಟ್ಗಳು ಫೋಟೋ ತೊಗೊಳ್ಳಿಕ್ಕಂತೇಳಿ ಇಲ್ಲಿ ಫೋಟೋ ಬೂತ್ ಸೆಟಪ್ನ ಮಾಡಿಟ್ಟಿದ್ದಾರೆ. ಹಾಗೆ ಹೋದ್ಗಳೇ ಸ್ನ್ಯಾಕ್ಸ್ ಕೂಡ ಅರೇಂಜ್ ಮಾಡಿದರು. ಸ್ನ್ಯಾಕ್ಸಲ್ಲಿ ಮಕ್ಕಳಿಗೆ ಪಿಜ್ಜಾ ಅದೆಲ್ಲ ಇತ್ತು. ದೊಡ್ಡವ್ರಿಗೆ ಇಡ್ಲಿ ಮತ್ತು ಸ್ವೀಟ್ ಕೊಟ್ಟಿದ್ರು. ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಇದ್ವು. ನೃತ್ಯ ಆಗಿರ್ಬೋದು, ಗ್ರೂಪ್ ಡ್ಯಾನ್ಸ್, ಹಾಡೋದು, ಹೀಗೆ ತುಂಬ ಇತ್ತು. ಮತ್ತು ಇದು ಗ್ರೂಪ್ ಡ್ಯಾನ್ಸಲ್ಲಿ ತಂದೆ ಮಗನದ ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಮತ್ತು ಯಕ್ಷಗಾನ ಕೂಡ ಏರ್ಪಡಿಸಲಾಗಿತ್ತು. ಅದೇ ಕಾರ್ಯಕ್ರಮದ ಮುಖ್ಯ ಭಾಗವಾಗಿತ್ತು. ಅದು ಕೂಡ ತುಂಬಾ ಚೆನ್ನಾಗಿತ್ತು ಅನ್ಬೋದು. ವೆಲ್ ಆರ್ಗನೈಸ್ಡ್ ಇವೆಂಟ್ ಅನ್ಬೋದು. ಎಲ್ಲ ಥರದ ಕಾರ್ಯಕ್ರಮ ಆಗಿರಲಿ ಅಥವಾ ಊಟದ್ದು ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಮತ್ತು ಎಲ್ಲ ಫಂಕ್ಷನ್ನ ನೀವು ಇದರಲ್ಲಿ ನೋಡ್ಬೋದು. ಎಲ್ಲ ಸ್ವಲ್ಪ ವಿಡಿಯೋ ಕ್ಲಿಪ್ಗಳನ್ನ ಹಾಕಿದ್ದೀನಿ. ಬಟ್ ಕಾಪಿರೈಟ್ ಇಶ್ಯೂ ಆಗೋದ್ರಿಂದ ನಾನು ಕೆಲವು ಕಡೆ ಸಾಂಗ್ನ ತೆಗೆದು ಬರೀ ಜಸ್ಟ್ ಮ್ಯೂಸಿಕ್ ಹಾಕಿರ್ತೀನಿ. ಮತ್ತು ನಾನು ಮುಂದೆ ಬರುವ ಅಂತಹ ವಿಡಿಯೋಗಳನ್ನ ಏನು ಅಪ್ಲೋಡ್ ಎಲ್ಲ ಮಾಡ್ತಾ ಇದ್ದೀನಲ್ಲ ಅವು ತುಂಬಾ ಎಕ್ಸೈಟಿಂಗ್ ಆಗಿದೆ. ಹಾಗೆಯೇ ಸರ್ಪ್ರೈಸಸ್ ಕೂಡ ಇದೆ. ಒಂದೆರಡು ನಿಮ್ಗೆ ಕ್ಲೂ ಕೊಟ್ಬಿಡ್ತೀನಿ. ಹಿಂದೂ ಟೆಂಪಲಲ್ಲಿ ಒಂದು ಫ್ಯಾಷನ್ ಶೋ ಇವೆಂಟ್ ನಡೀತು. ಕಿಡ್ಸ್ ಹಾಗೆ ಮತ್ತು ದೊಡ್ಡವ್ರಿಗೆ ಅಂಥೇಳಿ ಹೆಣ್ಮಕ್ಳಿಗೆ. ಸೊ ಸಾರಿ ಆ್ಯಂಡ್ ಲೆಹೆಂಗಾದ್ದು ಫ್ಯಾಷನ್ ಶೋ ಇತ್ತು ದೊಡ್ಡವ್ರಿಗಾಗಿ. ಸೊ ಎರಡೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆಯೇ ನಮ್ಮದು ಸಿನ್ಸಿನಟಿಯಲ್ಲಿ ನಡೆದಿರುವಂತಹ ದಿವಾಲಿ ಪೋಸ್ಟ್ ಸೆಲೆಬ್ರೇಷನ್ ಕೂಡ ಅಪ್ಲೋಡ್ ಮಾಡ್ತೀನಿ. ನಿಮಗೆ ತುಂಬ ಅಲ್ಲಿ ಸರ್ಪ್ರೈಸಸ್ ಕಾಯ್ದಿದೆ. ಸೊ ವೇಟ್ ಆ್ಯಂಡ್ ಕೀಪ್ ವಾಚಿಂಗ್. ಇನ್ನೂ ಕೂಡ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತು ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ.
ಆದರೆ ಒಬ್ಬ ಮಾತ್ರ ಕುಳಿತುಕೊಂಡೇ ಇದ್ದಾನೆ. ನಮ್ಮ ತಲೆಯಲ್ಲಿ ಇಷ್ಟು ಹೇಳಿದೆ, ಆದರೂ ಎದ್ದು ನಿಲ್ಲುವ ಸಾಮರ್ಥ್ಯ ನಮಗೆ. ಇವನ ತಲೆಯಲ್ಲಿ ಏನೂ ಇಲ್ಲ, ಆದರೂ ಹೇಳಲಿಕ್ಕಾಗುವುದಿಲ್ಲ. ಯಾಕೆ? ನಾನು ಈಶಾ ಎನ್ನುವ ಅಹಂಕಾರ. ಯಾರಿಗೆ ಈಶ ಇವ? ನರರಿಗೆ ಈಶ ನರೇಶ, ಸುರರಿಗೆ ಈಶ ಸುರೇಶ. ಇನ್ನು ಕಪಿಗಳಿಗೂ ಒಬ್ಬ ಈಶ ಇದ್ದಾನೆ, ಕಪೀಶ. ಇನ್ನು ಸತೀಶ. ಹಾಗೆ ಹೇಳಿದ್ರೆ ಇಲ್ಲಿಗೆ ತುಂಬಾ ಜನ ಎದುರಿರುತ್ತೆ. ಬೇಡಪ್ಪ, ಹೇಳುವುದು ಬೇಡ. ನಾವೇನು ಕೇಳಲೇಬೇಕಂತ ಹೇಳ್ತೇವೋ ಅಪ್ಪ, ಕೆಲವರಿಗೆ ಹೇಳುವುದಕ್ಕೆ ತೊಂದರೆ ಇರ್ತದೆ. ಒಂದು ಮಾತು ಬಂದ್ರ ಪ್ರಾಚೀನ ಬಹರಿಯಲ್ಲಿ ಯಾಗವನ್ನು ಮಾಡ್ತಾ ಇದ್ದಾನೆ. ಅಲ್ಲಿಗೆ ಹೋಗು, ಅವನನ್ನ ಕೊಲ್ಲು. ಕಣ್ಸನ್ನೆ ಮಾಡಿ ನೆಗಾಡಿದಂತಹ ಗೋಳಿನ ಕಣ್ಣುಗಳನ್ನ ಕೀಳು. ಕೈ ತಟ್ಟಿ ನೆಗಾಡಿದಂತಹ ಆ ದೇವತೆಗಳ ಕೈಗಳನ್ನ ಕತ್ತರಿಸಿ ಚೆಲ್ಲು. ಹೋಗು ಮಗನೇ, ಕೊಲ್ಲು ಪರಮೇಶ್ವರನಿಗೆ ಸಲ್ಲಬೇಕಾದ ಅವಿಸ್ಸನ್ನು ಕೊಡದೆ ಅವನಿಗೆ ಅವಮಾನ ಮಾಡಿದ್ದೀಯಲ್ಲ ಸ್ವಾತಿ. ನನ್ನ ಸ್ತುತಿ ಸದ ಇಟ್ಟಿರುವ ಜಾಗಕ್ಕೆ ನಿನ್ನನ್ನು ಕಲಿತನಂತೆ ತಾನೇ ಕಲಿತನೆ ಬಾರದೆ ಬುದ್ಧಿ ವಿಕಲ್ಪ